ನಿಮ್ಮ ಒಳಗಡೆ ಆಗುವಂಥ ಆನಂದ ಅಥವಾ ಸಮಾಧಾನ ಮನುಷ್ಯ ಗ್ರಹಿಕೆಗೂ ಮೀರಿದಂಥ ಸಮಾಧಾನ, ಆನಂದವಾಗಿರ್ತದೆ. ಪ್ರೈಸ್ ದಿ ಲಾರ್ಡ್. ಯಾಕೆ ಅಂದರೆ ಆ ದರ್ಶನವನ್ನು, ಆ ಮುಖ ದರ್ಶನವನ್ನು ಈ ಪ್ರಪಂಚದಲ್ಲಿ ಎಲ್ಲೂ ನಿಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಯಾವ ಸ್ಥಳದಲ್ಲೂ, ಯಾವ ಒಂದು ಪ್ರದೇಶಗಳಲ್ಲೂ ಆ ಮುಖ ದರ್ಶನವನ್ನು ನಾವು ನೋಡೋದಕ್ಕೆ ಸಿಗೋದಿಲ್ಲ. ಯಾಕೆ ಅಂದರೆ ದೇವರು ಯಾವ ಸ್ವರೂಪಿ? ಪ್ರೀತಿ ಸ್ವರೂಪಿ, ಆತ್ಮಸ್ವರೂಪಿ. ಆತ್ಮಸ್ವರೂಪಿಯಾದ ದೇವರನ್ನ ನಾನು ನೋಡ್ಬೇಕಂದ್ರೆ ಎಲ್ಲಿ ನೋಡೋದಕ್ಕೆ ಸಾಧ್ಯ? ನನ್ನ ಒಳಗಡೆ ನೋಡೋದಕ್ಕೆ ಸಾಧ್ಯ. ದಾವೀದ ಅವರ ಹೃದಯದಲ್ಲಿ ಪವಿತ್ರಾತ್ಮರು ಈ ಒಂದು ಆಸೆಯನ್ನು ಉಂಟು ಮಾಡಿದ್ರು. ನಾನು ದೇವ್ರನ್ನ ನೋಡ್ಬೇಕು ಇವತ್ತು. ಎಲ್ಲಿ ಅಂದರೆ ನನ್ನ ಒಳಗಡೆ. ಇವತ್ತು ದೇವ್ರನ್ನ ನಿಮ್ಮ ಒಳಗಡೆ ನೋಡೋದಕ್ಕೆ ಸಾಧ್ಯ ಇದೆಯಾ? 100% ಸಾಧ್ಯ ಇದೆ. ಪವಿತ್ರಾತ್ಮರು ಹೆಲ್ಪ್ ಮಾಡ್ತಾರೆ. ಹೇಗೆ ಹೆಲ್ಪ್ ಮಾಡ್ತಾರೆ ಅಂದರೆ ನನ್ನ ಒಂದು ಸಹಕಾರದಿಂದ. ಇವತ್ತು ಈ ಸ್ತುತಿ ಆರಾಧನೆಯಲ್ಲಿ ನಾನು ಏನು ಮಾಡಬಹುದು ಅಂದರೆ ನನ್ನ ಹೃದಯನ ಪೂರ್ತಿಯಾಗಿ ಪವಿತ್ರಾತ್ಮರಿಗೆ ಸರೆಂಡರ್ ಮಾಡಿಕೊಟ್ರೆ, ಶರಣಾಗಿಸಿ ಕೊಟ್ಟರೆ, ಪವಿತ್ರಾತ್ಮರು ಏನು ಮಾಡ್ತಾರೆ ಅಂದರೆ ನಮಗೆ ಸಹಾಯ ಮಾಡ್ತಾರೆ. ಏನಕ್ಕೆ ಸಹಾಯ ಮಾಡ್ತಾರೆ ಅಂದರೆ ಯೇಸುವಿನ ಮುಖದರ್ಶನವನ್ನು, ಯೇಸುವನ್ನು ಭೇಟಿ ಮಾಡೋದಕ್ಕೆ ಪವಿತ್ರಾತ್ಮರು ಸಹಾಯ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಯಾವಾಗ ನೀವು ಪವಿತ್ರಾತ್ಮರ ಸಹಾಯದಿಂದ ಯೇಸುವನ್ನು ಭೇಟಿ ಮಾಡ್ತೀರೋ, ಸಮಾರಿಯ ಸ್ತ್ರೀ ಜೀವನದಲ್ಲಿ ಆಯಿತು. ಯೇಸುವನ್ನು ಭೇಟಿ ಮಾಡಿದಾಗ ಏನಾಯಿತು? ಮಾನಸಾಂತರ ಆಯಿತು. ಎಲ್ಲಕ್ಕಿಂತ ದೊಡ್ಡ ಒಂದು ವಿಷಯ ಸಮಾರಿಯ ಸ್ತ್ರೀ ಜೀವನದಲ್ಲಿ ಆಗಿದ್ದೇನು ಅಂದರೆ ಆಕೆಗೆ ಮೆಸ್ಸಾಯನ ಪ್ರಕಟಣೆ ಆಯಿತು, ಕ್ರಿಸ್ತನ ಪ್ರಕಟಣೆ ಆಯಿತು, ಯೇಸುವಿನ ಪ್ರಕಟಣೆ ಆಯಿತು. ಯಾವಾಗ ನಮ್ಮ ಒಳಗಡೆ ಆ ಪ್ರಕಟಣೆ ಆಗ್ತದೋ ಅವಳು ನಾಚಿಕೆ ಇಲ್ಲ, ಭಯ ಇಲ್ಲ, ಕೀಳರಿಮೆ ಇಲ್ಲ. ಎಲ್ಲ ಕಡೆ ಹೋಗಿ ಏನಂತ ಹೇಳಿದಳು ಗೊತ್ತಾ? ಕೇಳಿ, ನಾನು ಮೆಸ್ಸಾಯನನ್ನು ಕಂಡೆ, ನಾನು ಯೇಸುವನ್ನು ಕಂಡೆ. ಅವರು ನಿಜವಾದ ದೇವರು, ಅವರೇ ಮೆಸ್ಸಾಯ, ಅವರೇ ರಕ್ಷಕ, ಅವರೇ ಉದ್ಧಾರಕ, ಅವರೇ ಪ್ರಭು, ಅವರನ್ನು ಬಿಟ್ಟರೆ ಬೇರೆ ಯಾರು ಇಲ್ಲ ಅಂತ ಧೈರ್ಯವಾಗಿ, ನಾಚಿಕೆ ಇಲ್ಲದೆ, ಭಯ ಇಲ್ಲದೆ ನಮಗೆ ಹೇಳೋದಕ್ಕೆ ಸಾಧ್ಯ ಆಗ್ತದೆ. ಇವತ್ತು ನಮಗೆ ಆಗ್ತಾ ಇಲ್ಲ. ಯಾಕೆ ಅಂದರೆ ಕ್ರಿಸ್ತನ, ಯೇಸುವಿನ ಪ್ರಕಟಣೆ ಒಳಗಡೆ ಆಗ್ತಾ ಇಲ್ಲ. ಪ್ರೈಸ್ ದಿ ಲಾರ್ಡ್. ಆದರೆ ಇವತ್ತು ಆಸೆ ಪಡೋಣ. ದೇವರು ನಮ್ಮನ್ನು ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಆ ಪ್ರಕಟಣೆ ಕೊಡೋದಕ್ಕೋಸ್ಕರ. ನೋಡಿ, ಪ್ರಕಟಣೆ ಅಂದರೆ ಏನು ಅಂದರೆ ಒಂದು ಎಕ್ಸಾಂಪಲ್ ಹೇಳಿ ನಾವು ದೇವರಿಗೆ ಸ್ತೋತ್ರ ಮಾಡೋದಕ್ಕೆ ಹೋಗೋಣ. ಪ್ರಕಟಣೆ ಅಂದರೆ ನಮ್ಮೆಲ್ಲರ ಹತ್ರ ಮೊಬೈಲ್ ಇದೆಯಾ? ಮೊಬೈಲ್ ಫೋನ್ ಇದೆಯಾ? ಯಾರ ಹತ್ರ ಇಲ್ಲ? ನೋಡಿ, ಎಲ್ಲರ ಹತ್ರನೂ ಇದೆ. ಸರಿ, ಮೊಬೈಲ್ ಫೋನಲ್ಲಿ ನಾವು ಲಾಕ್ ಇಡ್ತೀವ, ಸ್ಕ್ರೀನ್ ಲಾಕ್ಸ್ ಎಲ್ಲ ಇಡ್ತೀವಲ್ವಾ? ಅದನ್ನು ನಿಮ್ಮ ಮೊಬೈಲ್ ಫೋನಲ್ಲಿ ಇಟ್ಟಿರೋ ಲಾಕ್ ನನಗೇನು ಗೊತ್ತಿಲ್ಲ, ನನ್ನ ಕೈ ಕೊಡ್ತೀರಿ, ನೀವು ಓಪನ್ ಮಾಡ್ಬೋದಾ? ನಾನು ಆಗುತ್ತಾ? ಕಳ್ತನದಲ್ಲೆಲ್ಲ ಓಪನ್ ಮಾಡೋದು ನಾನು ಕೇಳ್ತಾ ಇರೋದು. ಹೆಂಗೋ ಮಾಡಿ, ಬೇರೆ ಟ್ರಿಕ್ಸ್ ಎಲ್ಲ ಮಾಡಿ ಅಲ್ಲ, ಏನೋ ಹಂಗೆ ನ್ಯಾಯವಾದ ರೀತಿಯಲ್ಲಿ ಓಪನ್ ಮಾಡ್ಬೋದಾ? ರೈಟ್ ವೇಯಲ್ಲಿ ಓಪನ್ ಮಾಡ್ಬೋದಾ? ಯಾಕೆ? ಲಾಕ್ ಗೊತ್ತಿಲ್ಲ. ಲಾಕ್ ಮಾಡಿರೋದು ಯಾರು? ನೀವು. ನಿಮ್ಗೆ ಗೊತ್ತು ಆ ಲಾಕ್ ಏನು ಅಂತ. ಅದೇ ಥರ ಈ ಪವಿತ್ರ ಬೈಬಲ್ ಪುಸ್ತಕವನ್ನು ಪರಿಶುದ್ಧಾತ್ಮನು ಲಾಕ್ ಮಾಡಿ ಕೀ ಅವ್ರ ಜೋಬಲ್ಲಿ ಇಟ್ಕೊಂಡಿದ್ದಾರೆ. ಈಗ ಗೊತ್ತಾಗಬೇಕಂದ್ರೆ ಯಾರ ಹತ್ರ ಹೋಗಿ ನೀವು ಕೀ ಇಸ್ಕೊಂಡು ಓಪನ್ ಮಾಡಬೇಕು, ಅಥವಾ ಯಾರು ಓಪನ್ ಮಾಡಿಕೊಡ್ಬೇಕು ನಮಗೆ? ಅವರು ಓಪನ್ ಮಾಡಿಕೊಟ್ಟಾಗ ನೀವು ಕುಣಿದಾಡ್ತೀರಿ. ಯಾವ ಥರ ಗೊತ್ತಾ? ಕೊಟ್ಟಿಗೆಯಿಂದ ಹೊರಬಂದ ಕರು ಥರ. ಆವಾಗ ನಿಮ್ಮನ್ನು ಹಿಡಿದು ಕಟ್ಟಾಕೋದಕ್ಕೆ ಯಾರಿಗೂ ಆಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಆ ಪ್ರಕಟಣೆ ನನ್ನೊಳಗಡೆ ಆಗಿದ್ರಿಂದಾನೇ ಎಲ್ಲದನ್ನ, ಯಾವುದೆಲ್ಲ ಈ ಲೋಕದಲ್ಲಿ ಅದು ಬೇಕು, ಇದು ಬೇಕು, ಅದಿದ್ರೇ ಚೆನ್ನಾಗಿರೋದು, ಇದಿದ್ರೇ ಚೆನ್ನಾಗಿರೋದು, ಅದು ತಿನ್ನಬೇಕು, ಅದು ನೋಡಬೇಕು, ಅದು ಕುಡಿಬೇಕು, ಈ ಶರೀರ ಏನೆಲ್ಲ ಬಯಸ್ತಾ ಇತ್ತು ಅದನ್ನೆಲ್ಲ ಎತ್ತಿ ಬಿಸಾಡಿ ಯೇಸುನ್ ಮಾತ್ರ ಬೇಕು, ಯೇಸು ಮಾತ್ರ ಸಾಕು ಎಂಬಂಥ ಒಂದು ಡಿಸೈರ್, ಅಂದರೆ ಒಂದು ಆಸೆ ಪವಿತ್ರಾತ್ಮರು ನನ್ನೊಳಗಡೆ ಉಂಟು ಮಾಡಿದ್ರು. ಅದೇ ಆಸೆಯನ್ನು, ಅದೇ ಬಯಕೆಯನ್ನು ಈ ಸಾಯಂಕಾಲ ವೇಳೆ ಪವಿತ್ರಾತ್ಮರು ಇಲ್ಲಿರುವಂಥ ಪ್ರತಿಯೊಬ್ಬರ ಹೃದಯದಲ್ಲೂ ಉಂಟು ಮಾಡ್ತಾರೆ. ಅದನ್ನು ನಂಬೋಣ. ಆ ವಿಶ್ವಾಸದಿಂದ ನಾವೆಲ್ಲರೂ ಕೂಡ ಎದ್ದು ನಿಂತು, ದೇವರು ಒಳ್ಳೆಯವರಾ? ಎಷ್ಟು ಒಳ್ಳೆಯವರು, ಎಷ್ಟು ಒಳ್ಳೆಯವರು. ಅವರ ಒಳಿತನ ನಾವು ಬಾಯಿಂದ ವರ್ಣನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಹೌದಾ? ಸೊ ಅಂಥ ದೇವರನ್ನು ನಾವು ಹೇಳೋಣ, ಎಂಥ ಒಳ್ಳೆ ದೇವರು ಯೆಶಯ್ಯ, ಚಿಂತೆ ಎಲ್ಲ ತೀರಿತಯ್ಯ. ಅವರನ್ನ ಸೇರೋಣ, ಅವ್ರ ಜೊತೆ ಒಂದಾಗೋಣ ಪ್ರಿಯರೇ.
ಎಲ್ಲ ಚಿಂತೆಗಳಿಂದ ಬೇರ್ಪಡೋಣ. ಕಣ್ಣುಗಳನ್ನು ಮುಚ್ಚಿ ಇರುವಂತ ಜಾಗದಲ್ಲಿ ನೀವು ಯಾರನ್ನು ಗಮನಿಸಬೇಡಿ. ಪುಟ್ಟ ಮಂದೆ ನಾವು ಇಲ್ಲಿ ಬಂದಿದ್ದೀವಿ. ದೇವರು ನಮಗೆ ಹೇಳ್ತಾ ಇದ್ದಾರೆ, ಪುಟ್ಟ ಮಂದೆಯೇ ನೀನು ಭಯ ಪಡಬೇಡ, ಡಿಸ್ಟ್ರಾಕ್ಟ್ ಆಗಬೇಡ. ಫಿಕ್ಸ್ ಯುವರ್ ಐಸ್ ಆನ್ ಜೀಸಸ್. ಯೇಸುವಿನ ಮೇಲೆ ನಿನ್ನ ಕಣ್ಣನ್ನ ಇಡು, ರಕ್ಷಕನ ಮೇಲೆ ನಿನ್ನ ಕಣ್ಣನ್ನ ಇಡು, ಉದ್ಧಾರಕನ ಮೇಲೆ ನಿನ್ನ ಕಣ್ಣನ್ನ ಇಡು. ಆ ಯೇಸುವನ್ನ ನೋಡಿ, ಆ ಶಿಲುಬೆಯನ್ನ ನೋಡಿ ಹೃದಯದಿಂದ ನಾವು ಹೇಳೋಣ ಎಲ್ಲರೂ ಸೇರಿ. ಘೋರ ಪಾಪಿಯಾದ ನಾನು ನಿನ್ನಿಂದ ದೂರ ಹೋದಾಗ, ಘೋರ ಪಾಪಿಯಾದ ನಾನು ನಿನ್ನಿಂದ ದೂರ ಹೋದಾಗ, ನಿನ್ನ ಪ್ರೇಮದಿ ನನ್ನ ಅಪ್ಪಿಕೊಂಡು ಕ್ಷಮಿಸಿದಂತ ನನ್ನ యేసయ్య, ನಿನ್ನ ಪ್ರೇಮದಿ ನನ್ನ ಅಪ್ಪಿಕೊಂಡು ಕ್ಷಮಿಸಿದಂತ ನನ್ನ యేసయ్య. ಎಂತ ಒಳ್ಳೆ ದೇವರು యేసయ్య, ಎಂತ ಒಳ್ಳೆ ದೇವರು యేసయ్య, ಎಂತ ಒಳ್ಳೆ ದೇವರು యేసయ్య, ಎಂತ ಒಳ್ಳೆ ದೇವರು యేసయ్య. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು యేసయ్య. ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು యేసయ్య. ಕರಗಳನ್ನು ತಟ್ಟುತ್ತಾ ಸಂತೋಷದಿಂದ ಆ ಯೇಸುವನ್ನ ನೋಡಿ ಎಲ್ಲರೂ ಒಟ್ಟಿಗೆ ಕರಗಳನ್ನು ತಟ್ಟಿ ವಿಶ್ವಾಸದಿಂದ ಯೇಸುವನ್ನ ನೋಡುತ್ತಾ ಪ್ರೀತಿಯಿಂದ ಹೃದಯವನ್ನ ಪೂರ್ತಿಯಾಗಿ ಪವಿತ್ರಾತ್ಮನಿಗೆ ಶರಣಾಗಿಸಿಕೊಟ್ಟು ಹೇಳೋಣ, ಎಂತ ಒಳ್ಳೆ ದೇವರು యేసయ్య, ಎಂತ ಒಳ್ಳೆ ದೇವರು యేసయ్య. ಪ್ರಿಯರೇ, ಯೇಸುವಿನಂತ ಒಳ್ಳೆಯ ದೇವರು ಇಹದಲ್ಲಿ ಪರದಲ್ಲಿ ನಮಗೆ ಸಿಗೋದಿಲ್ಲ. ಯಾಕೆ ಅಂದ್ರೆ ಒಂದು ಪಾಪಿಗೋಸ್ಕರ ತನ್ನ ಪ್ರಾಣವನ್ನ, ತನ್ನ ಮಾನವನ್ನ, ತನ್ನ ಮಹಿಮೆಯನ್ನ ಪೂರ್ತಿಯಾಗಿ ಕೊಟ್ಟಂತ ದೇವರು ಯೇಸು ಮಾತ್ರವೇ ಆಗಿದ್ದಾರೆ. ಆ ಯೇಸುವನ್ನ ನೋಡಿ ಹೃದಯದಿಂದ ಹೇಳೋಣ, ನಿಮ್ಮಂತ ದೇವರು ಯಾರು ಇಲ್ಲ ಯೇಸುವೆ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ ಯೇಸುವೆ. ನೀವು ಮಾತ್ರ ದೇವರು, ನೀವು ಮಾತ್ರ ಪ್ರಭು. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಹಾಲೆಲೂಯಾ. ಎಂತ ಒಳ್ಳೆ ದೇವರು యేసయ్య, ಎಂತ ಒಳ್ಳೆ ದೇವರು యేసయ్య, ಎಂತ ಒಳ್ಳೆ ದೇವರು యేసయ్య. ಕರಗಳನ್ನು ತಟ್ಟುತ್ತಾ ವಿಶ್ವಾಸದಿಂದ, ಎಂತ ಒಳ್ಳೆ ದೇವರು యేసయ్య. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು యేసయ్య. ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು యేసయ్య. ಎಂತ ಒಳ್ಳೆ ದೇವರು యేసయ్య, ಎಂತ ಒಳ್ಳೆ ದೇವರು యేసయ్య, ಎಂತ ಒಳ್ಳೆ ದೇವರು యేసయ్య, ಎಂತ ಒಳ್ಳೆ ದೇವರು యేసయ్య. ಕರಗಳನ್ನು ತಟ್ಟುತ್ತಾ ಎಂತ ಒಳ್ಳೆ ದೇವರು యేసయ్య. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು యేసయ్య. ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು యేసయ్య. ಯೇಸುವೆ, ಯೇಸುವೆ ನನ್ನ ರಕ್ಷಕನೇ, ಯೇಸುವೆ ನನ್ನ ವಿಮೋಚಕನೇ, ಯೇಸುವೆ ನನ್ನ ರಕ್ಷಕನೇ, ರಕ್ಷಕನೇ, ಯೇಸುವೆ
ನನ್ನ ವಿಮೋಚಕನೇ. ಕರಗಳನ್ನು ತಟ್ಟುತ್ತಾ ಯೇಸುವೆ ನನ್ನ ರಕ್ಷಕನೇ, ಯೇಸುವೆ ನನ್ನ ವಿಮೋಚಕನೇ, ಯೇಸುವೆ ನನ್ನ ರಕ್ಷಕನೇ, ಯೇಸಯ್ಯ ಯೇಸುವೆ ನನ್ನ ವಿಮೋಚಕನೇ. ಪ್ರಿಯರೇ, ಘೋರ ಪಾಪಿಯಾದ ನಾನು ದೇವರಿಂದ ದೂರ ಹೋದಾಗ ಹುಡುಕಿಕೊಂಡು ಬಂದದ್ದು ಯೇಸು ಮಾತ್ರವಾಗಿದ್ದಾರೆ. ನಮ್ಮ ಪಾಪ ಎಷ್ಟು ಘೋರವಾಗಿತ್ತು ಎಂದ್ರೆ, ದೇವರಿಂದ ನಾವು ದೂರ ಹೋದಾಗ ಆ ಒಂದು ಸೆಪರೇಷನ್ ಮರಣವಾಗಿದೆ. ಆತ್ಮೀಕ ಮರಣದಲ್ಲಿ ನಾವೆಲ್ಲರೂ ಇದ್ವಿ. ದೇವರ ವಾಕ್ಯ ಹೇಳ್ತದೆ, ಹಿಂದೊಮ್ಮೆ ನನ್ನ ನಿಮ್ಮ ಅಪರಾಧಗಳ ನಿಮಿತ್ತ, ಪಾಪಗಳ ನಿಮಿತ್ತ ನಾವು ಆಧ್ಯಾತ್ಮಿಕವಾಗಿ ಮೃತರಾಗಿದ್ದೆವು. ಆಗ ಲೋಕದ ರೀತಿ ನೀತಿಗಳನ್ನ ಅನುಸರಿಸಿ ಬಾಳಿದೆವು. ವಾಯುಮಂಡಲದಲ್ಲಿನ ಅಶರೀರ ಶಕ್ತಿಗಳ ಅಧಿಪತಿಗೆ ವಿಧೇಯರಾಗಿದ್ದೆವು. ಶಾರೀರಿಕ ಮಾನಸಿಕ ದುರಿಚ್ಛೆಗಳನ್ನೇ ಈಡೇರಿಸುತ್ತಾ ಬಂದೆವು. ಆದರೆ ಕರುಣಾಮಯ ದೇವರು, ಕರುಣಾಮಯನಾದ ದೇವರು, ಪ್ರೀತಿ ಸ್ವರೂಪನಾದ ದೇವರು ನನ್ನನ್ನು ನಿಮ್ಮನ್ನ ಅಪಾರವಾಗಿ ಪ್ರೀತಿಸಿ ಯೇಸುವಿನ ಮುಖಾಂತರ ಅಂಧಕಾರದ ಆಡಳಿತದಿಂದ, ಶತ್ರುವಿನ ಆಡಳಿತದಿಂದ, ಪಾಪದ ಆಡಳಿತದಿಂದ, ಮರಣದ ಆಡಳಿತದಿಂದ ಬಿಡುಗಡೆ ಮಾಡಿ ಪುತ್ರನ ಸಾಮ್ರಾಜ್ಯಕ್ಕೆ, ಸ್ವರ್ಗ ರಾಜ್ಯಕ್ಕೆ ಸುರಕ್ಷಿತವಾಗಿ ತಂದಿದ್ದಾರೆ. ಇದು ನಮ್ಮ ಪ್ರಯತ್ನದ ಫಲವಲ್ಲ, ನಮ್ಮ ಪ್ರಾರ್ಥನೆಯ ಫಲವಲ್ಲ, ನಮ್ಮ ದಾನ ಧರ್ಮದ ಫಲವಲ್ಲ. ಯೇಸು ಕ್ರಿಸ್ತನ ಅಮೂಲ್ಯ ರಕ್ತದ ಫಲವಾಗಿದೆ ಪ್ರಿಯರೇ. ಯೇಸು ಕ್ರಿಸ್ತನ ಯಾತನೆಯ ಫಲವಾಗಿದೆ ಪ್ರಿಯರೇ. ಯೇಸು ಕ್ರಿಸ್ತನ ಮರಣದ ಫಲವಾಗಿದೆ ಪ್ರಿಯರೇ. ಅದನ್ನು ಸ್ಮರಿಸಿ ಹೃದಯದಿಂದ ಹೇಳೋಣ, ಘೋರ ಪಾಪಿಯಾದ ನಾನು ನಿನ್ನಿಂದ ದೂರ ಹೋದಾಗ ನನ್ನನ್ನ ನಿನ್ನ ಪ್ರೇಮದಿ ಅಪ್ಪಿಕೊಂಡು ಪ್ರೀತಿಸಿ ಕ್ಷಮಿಸಿ ಸೇರಿಸಿಕೊಂಡಂತ ರಕ್ಷಕನೇ, ಒಡೆಯನೇ, ಪ್ರಭುವೇ, ಉದ್ಧಾರಕನೇ, ತಂದೆಯೇ, ನಿಮಗೆ ಸ್ತೋತ್ರ, ನಿಮಗೆ ವಂದನೆ, ನಿಮಗೆ ಆರಾಧನೆ. ಹೃದಯದಿಂದ ಹೇಳೋಣ. ಎಲ್ಲ ಚಿಂತೆಗಳನ್ನ ದೂರ ಮಾಡಿ ಹೃದಯದಿಂದ ಯೇಸುವನ್ನ ಆರಾಧಿಸೋಣ. ಘೋರ ಪಾಪಿಯಾದ ನಾನು ನಿನ್ನಿಂದ ದೂರ ಹೋದಾಗ, ಘೋರ ಪಾಪಿಯಾದ ನಾನು ನಿನ್ನಿಂದ ದೂರ ಹೋದಾಗ, ಘೋರ ಪಾಪಿಯಾದ ನಾನು ನಿನ್ನಿಂದ ದೂರ ಹೋದಾಗ, ಘೋರ ಪಾಪಿಯಾದ ನಾನು ಯೇಸಯ್ಯ ನಿನ್ನಿಂದ ದೂರ ಹೋದಾಗ, ನಿನ್ನ ಪ್ರೇಮದಿ ನನ್ನ ಅಪ್ಪಿಕೊಂಡು ಕ್ಷಮಿಸಿದಂತ ನನ್ನ ಯೇಸಯ್ಯ. ಹೃದಯದಿಂದ ಹೇಳೋಣ, ನಿನ್ನ ಪ್ರೇಮದಿ ನನ್ನ ಅಪ್ಪಿಕೊಂಡು ಕ್ಷಮಿಸಿದಂತ ನನ್ನ ಯೇಸಯ್ಯ. ನಿನ್ನ ಪ್ರೇಮದಿ ಅಪ್ಪಿಕೊಂಡು, ನಿನ್ನ ಪ್ರೇಮದಿ ನನ್ನ ಅಪ್ಪಿಕೊಂಡು ಕ್ಷಮಿಸಿದಂತ ನನ್ನ ಯೇಸಯ್ಯ. ನಿನ್ನ ಪ್ರೇಮದಿ ನನ್ನ ಅಪ್ಪಿಕೊಂಡು ಕ್ಷಮಿಸಿದಂತ ನನ್ನ ಯೇಸಯ್ಯ. ಯೇಸುವೇ, ಯೇಸುವೇ ನನ್ನ ರಕ್ಷಕನೇ, ಯೇಸುವೇ ನನ್ನ ವಿಮೋಚಕನೇ, ಯೇಸುವೇ ನನ್ನ ರಕ್ಷಕನೇ. ರಕ್ಷಕನೇ, ಹೃದಯದಿಂದ ವಿಶ್ವಾಸದಿಂದ ಯೇಸುವೇ ನನ್ನ ವಿಮೋಚಕನೇ, ಯೇಸುವೇ ನನ್ನ ರಕ್ಷಕನೇ, ಯೇಸುವೇ ನನ್ನ ವಿಮೋಚಕನೇ, ಯೇಸುವೇ ನನ್ನ ರಕ್ಷಕನೇ, ರಕ್ಷಕನೇ. ಯೇಸುವೇ ನನ್ನ ವಿಮೋಚಕನೇ. ಎಂತ ಒಳ್ಳೆ ದೇವರು యేసయ్య,
ಎಂತ ಒಳ್ಳೆ ದೇವರು ಏಸಯ್ಯ, ಎಂತ ಒಳ್ಳೆ ದೇವರು ಏಸಯ್ಯ, ಹೃದಯದಿಂದ ಎಂತ ಒಳ್ಳೆ ದೇವರು ಏಸಯ್ಯ. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು ಏಸಯ್ಯ. ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು ಏಸಯ್ಯ. ನೀನು ಇಲ್ಲದೆ ನಾನು ಈ ಲೋಕದಲ್ಲಿ ಬದುಕಲಾರೇನು, ನೀನು ಇಲ್ಲದೆ ನಾನು ಈ ಲೋಕದಲ್ಲಿ ಬದುಕಲಾರೇನು. ಯೇಸು ಇಲ್ಲದೆ ನಾನು ಈ ಲೋಕದಲ್ಲಿ ಬದುಕಲಾರೇನು, ಯೇಸು ಇಲ್ಲದೆ ನಾನು ಈ ಲೋಕದಲ್ಲಿ ಬದುಕಲಾರೇನು. ನನ್ನ ದೇವ ಎಂದಾದರೂ ಬಿಟ್ಟಿರುವೆಯ, ನನ್ನ ಬಿಡಲೇ ಇಲ್ಲ ಏಸಯ್ಯ. ನನ್ನ ದೇವ ಎಂದಾದರೂ ಬಿಟ್ಟಿರುವೆಯ, ನನ್ನ ಬಿಡಲೇ ಇಲ್ಲ, ನನ್ನ ಬಿಡಲೇ ಇಲ್ಲ ಏಸಯ್ಯ. ನನ್ನ ದೇವ ಎಂದಾದರೂ ಬಿಟ್ಟಿರುವೆಯ, ನನ್ನ ಬಿಡಲೇ ಇಲ್ಲ ಏಸಯ್ಯ. ನನ್ನ ದೇವ ಎಂದಾದರೂ ಬಿಟ್ಟಿರುವೆಯ, ನನ್ನ ಬಿಡಲೇ ಇಲ್ಲ ಏಸಯ್ಯ. ಯೇಸುವೇ ನನ್ನ ರಕ್ಷಕನೇ, ಯೇಸುವೇ ನನ್ನ ವಿಮೋಚಕನೇ, ಯೇಸುವೇ ನನ್ನ ರಕ್ಷಕನೇ. ನಿನ್ನ ರಕ್ಷಕನ ಮುಂದೆ ನೀನು ನಿಂತಿದ್ದೀಯ. ಯೇಸುವೇ ನನ್ನ ವಿಮೋಚಕನೇ, ಯೇಸುವೇ ನನ್ನ ರಕ್ಷಕನೇ, ಯೇಸುವೇ ನನ್ನ ವಿಮೋಚಕನೇ, ಯೇಸುವೇ ನನ್ನ ರಕ್ಷಕನೇ. ಯೇಸು ಮಾತ್ರ ನಮ್ಮ ರಕ್ಷಕ. ಯೇಸುವೇ ನನ್ನ ವಿಮೋಚಕನೇ. ಯೇಸುವೇ ನನ್ನ ರಕ್ಷಕನೇ, ಯೇಸುವೇ ನನ್ನ ವಿಮೋಚಕನೇ, ಯೇಸುವೇ ನನ್ನ ರಕ್ಷಕನೇ, ಯೇಸುವೇ ನನ್ನ ವಿಮೋಚಕನೇ, ಯೇಸುವೇ ನನ್ನ ಒಡೆಯನೇ, ಯೇಸುವೇ ನನ್ನ ಕುರುಬನೇ, ಯೇಸುವೇ ನನ್ನ ಒಡೆಯನೇ. ನಿನ್ನ ಒಡೆಯ ಯೇಸುವೇ ನನ್ನ ಕುರುಬನೇ, ಯೇಸುವೇ ನನ್ನ ರಕ್ಷಕನೇ, ಯೇಸುವೇ ನನ್ನ ವಿಮೋಚಕನೇ, ಯೇಸುವೇ ನನ್ನ ರಕ್ಷಕನೇ. ಬಾಯಿಗಳನ್ನು ತೆರೆದು ಯೇಸುವೇ ಹೃದಯದಿಂದ ವಿಶ್ವಾಸದಿಂದ ಯೇಸುವೇ ನನ್ನ ರಕ್ಷಕನೇ, ಯೇಸುವೇ ನನ್ನ ವಿಮೋಚಕನೇ, ಯೇಸುವೇ ನನ್ನ ರಕ್ಷಕನೇ, ಯೇಸುವೇ ನನ್ನ ವಿಮೋಚಕನೇ. ಘೋರ ಪಾಪಿಯಾದ ನಾನು ನಿನ್ನಿಂದ ದೂರ ಹೋದಾಗ, ಘೋರ ಪಾಪಿಯಾದ ನಾನು ನಿನ್ನಿಂದ ದೂರ ಹೋದಾಗ, ನಿನ್ನ ಪ್ರೇಮದಿ ನನ್ನ ಅಪ್ಪಿಕೊಂಡು ಕ್ಷಮಿಸಿದಂತ ನನ್ನ యేసయ్య. ನಿನ್ನ ಪ್ರೇಮದಿ ನನ್ನ ಅಪ್ಪಿಕೊಂಡು ಕ್ಷಮಿಸಿದಂತ ನನ್ನ యేసయ్య. ದೇವರಾತ್ಮ ನನ್ನ ಮೇಲಿದೆ,
ನನ್ನ ದೇಹ ಯೇಸುವಿನಾಲಯ. ದೇವರಾತ್ಮ ನನ್ನ ಮೇಲಿದೆ, ನಿನ್ನ ಮೇಲೆ ಇದೆ. ದೇಹ ಯೇಸುವಿನಾಲಯ. ದೇವರಾತ್ಮ ನನ್ನ ಮೇಲಿದೆ, ನನ್ನ 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 ದೇಹ ಯೇಸುವಿನಾಲಯ. ದೇವರಾತ್ಮ 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 ದೇವರಾತ್ಮ. ಇದ್ದಾತನೇ 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 ನನ್ನ ಯೇಸುವೇ. ಇದ್ದಾತನೇ ಇದ್ದಾತನೇ ಇದ್ದಾತನು ಇದ್ದಾತನೇ ನನ್ನ ಯೇಸುವೇ. ಜೀವಿಸುವವನೇ 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 ನನ್ನ ಯೇಸುವೇ. ಜೀವಿಸುವವನೇ ಜೀವಿಸುವವನೇ ಯೇಸು ಜೀವಿಸ್ತಾ ಇದ್ದಾರೆ. ಜೀವಿಸುವವನೇ ನನ್ನ ಯೇಸುವೇ. ಸ್ತೋತ್ರ ಯೇಸುವೇ, ಸ್ತೋತ್ರ ಯೇಸುವೇ, ಸ್ತೋತ್ರ ಯೇಸುವೇ, ಸ್ತೋತ್ರ ಯೇಸುವೇ. ಸ್ತೋತ್ರ ಯೇಸುವೇ, ಹೃದಯದಿಂದ, ಸ್ತೋತ್ರ ಯೇಸುವೇ, ವಿಶ್ವಾಸದಿಂದ ಕರಗಳನ್ನು ತಟ್ಟುತ್ತಾ, ಯೇಸುವೇ, ಬಾಯಿಗಳನ್ನು ತೆರೆದು ಯೇಸುವೇ. ಸ್ತೋತ್ರ ಯೇಸುವೇ, ಸ್ತೋತ್ರ ಯೇಸುವೇ, ಸ್ತೋತ್ರ ಯೇಸುವೇ, ಸ್ತೋತ್ರ ಯೇಸುವೇ. ಸ್ತೋತ್ರ ಯೇಸುವೇ, ಸ್ತೋತ್ರ ಯೇಸುವೇ, ಸ್ತೋತ್ರ ಯೇಸುವೇ, ಸ್ತೋತ್ರ ಯೇಸುವೇ. ಪರಿಶುದ್ಧನೇ 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 ಯೇಸು ಪರಿಶುದ್ಧನಾದ ದೇವರು. ಪರಿಶುದ್ಧನೇ ಪರಿಶುದ್ಧನೇ. ವಿಮೋಚಕನೇ 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 ನಿನ್ನ ವಿಮೋಚಕ ಜೀವಿಸ್ತಾ ಇದ್ದಾರೆ. ಯೇಸು ಜೀವಿಸ್ತಾ ಇದ್ದಾರೆ. ರಕ್ಷಕನೇ 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 ರಕ್ಷಕನೇ. ಮಹೋನ್ನತನೇ 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 ಮಹೋನ್ನತನೇ. ನನ್ನ ಬಲವೇ ನನ್ನ ಬಂಡೆಯೇ ನನ್ನ ಕೋಟೆಯೇ ನನ್ನ ದುರ್ಗವೇ. 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 ನನ್ನ ಸತ್ಯವೇ ನನ್ನ ಮಾರ್ಗವೇ ನನ್ನ ಜೀವವೇ ನನ್ನ ಜ್ಯೋತಿಯೇ. ನನ್ನ ಸತ್ಯವೇ ನನ್ನ ಮಾರ್ಗವೇ ನನ್ನ ಜೀವವೇ ನನ್ನ ಜ್ಯೋತಿಯೇ. ನನ್ನ ಜೀವವೇ ನನ್ನ ಮಾರ್ಗವೇ ನನ್ನ ಯೇಸುವೇ. ನನ್ನ ಸತ್ಯವೇ ನನ್ನ ಜೀವವೇ ನನ್ನ ಮಾರ್ಗವೇ ನನ್ನ ಯೇಸುವೇ. ಹಲ್ಲೆಲೂಯಾ 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 ಹಲ್ಲೆಲೂಯಾ
hallelujah, 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 hallelujah. Hallelujah, Thank you, hallelujah. Jesus. ಜೀವ ಸ್ವರೂಪನಾದ ದೇವರ ಮುಂದೆ ನಾವಿದ್ದೇವೆ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ ಪ್ರಿಯರೇ. ದೇವರ ವಾಕ್ಯಗಳು ನಮ್ಮ ಹೃದಯವನ್ನ ಬಲಪಡಿಸುವಂಥದ್ದಾಗಿದೆ. ಆ ವಾಕ್ಯಗಳಿಗಾಗಿ ಪ್ರಾರ್ಥಿಸೋಣ. ಪ್ರಾರ್ಥಿಸುತ್ತಾ ಹೇಳೋಣ,